ಚೆನ್ನಾಗಿದೆ ಚೆನ್ನಾಗೈತಿ ಸೂಪರ್ ಮೂವಿ. ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಮೂವಿ ಸೂಪರ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಸೂಪರ್ ಇದೆ. ಹೇಗಿದೆ ಮೂವಿ ಚೆನ್ನಾಗಿದೆ 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 ಮೂವಿ ಚೆನ್ನಾಗಿದೆ ಮೂವಿ ಮೂವಿಗಿದೆ ಚೆನ್ನಾಗಿದೆ. ಹೇಗಿದೆ ಮೂವಿ ಪರವಾಗಿಲ್ಲ ಚೆನ್ನಾಯ್ತಾ ಒಂದ್ಸಲ ನೋಡ್ಬೋದು. ಹಾ ಪರವಾಗಿಲ್ಲ ನೋಡ್ಬೋದು. ಏನ್ ಇಷ್ಟ ಆಯ್ತು ನಿಮ್ಗೆ? ಇಲ್ಲ ಈಗಿಂತ ಒಂದು ಒಳ್ಳೆ ಫಿಲ್ಮ್ ತೆಗಿಬೋದು. ಇದ್ರಲ್ಲಿ ಏನಪ್ಪಾ ಅಂದ್ರೆ ಸಸ್ಪೆನ್ಸ್ ಇಲ್ಲ, ಅದೇನಿಲ್ಲ. ಹೌದಾ ಏನೋ ಟ್ವಿಸ್ಟ್ ಏನ್ ಅನಿಸ್ತಾ? ಏನು ಏನು ನೋಡ್ತಾ ಇಲ್ಲ. ಹೌದಾ ಅಲ್ಲ ಪರವಾಗಿಲ್ಲ, ನೋಡೋ ಪಿಕ್ಚರ್ ಹಾ ಟೈಮ್ ಪಾಸ್ ಆಗತ್ತೆ ಅಷ್ಟೇ. ಹಾ ಜನ ಹೊರಗಡೆ ತಿಳ್ಕೊಂಡು ಹೋಗೋದು ಏನಿಲ್ಲ ಇದರಲ್ಲಿ. ಹಾ ಕಾಮನ್ ಆಗಿ ಏನ್ ಮನಸ್ಸಿಗೆ ಇಟ್ಕೊಂಡು ಹೋಗೋದು ಏನಿಲ್ಲ ಹಾ ಹಾ ಇಷ್ಟೇ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ತಾನೆ ರಕ್ಕಸ ಪುರದೊಳ ಸಿನಿಮಾ ನೋಡ್ಕೊಂಡ್ ಬಂದೆ ಗುರು, ಸ್ವಲ್ಪ ರಿವ್ಯೂ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವೆಲ್ಕಮ್ ಬ್ಯಾಕ್. ರಕ್ಕಸ ಪುರದೊಳ ಈ ಸಿನಿಮಾದಲ್ಲಿ ನಮ್ಮ ರಾಜ್ ಶೆಟ್ಟಿ ಅವರು ಹೀರೋ ಆಗಿದ್ದಾರೆ. ಸ್ಟಾರ್ಟಿಂಗ್ ಇವರನ್ನ ಸಸ್ಪೆಂಡ್ ಮಾಡಿರ್ತಾರೆ, ಯಾಕೆ ಏನಂತ ಹೇಳ್ಬಿಟ್ಟು ನೀವು ಮೂವಿ ನೋಡ್ಬೇಕು. ಆಮೇಲೆ ಇವ್ರನ್ನ ಮತ್ತೆ ಅಧಿಕಾರ ತಗೋಬೇಕಂತ ಹೇಳ್ಬಿಟ್ಟು ಮೇಲಧಿಕಾರಿಗಳು ಇವರನ್ನ ಸ್ವಲ್ಪ ದಿನಗಳ ಕಾಲ ಅಬ್ಸರ್ವ್ ಮಾಡ್ಬೇಕಂತ ಹೇಳ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ತಾರೆ. ವಿಚಿತ್ರವಾದಂತ ಒಂದು ಊರು, ಅದುವೇ ರಕ್ಕಸಪುರ. ಇವರೊಬ್ಬರೇ ಹೋಗಲ್ಲ, ಇವ್ರ ಜೊತೆ ಇವ್ರ ವೈಫು ಕೂಡ ಹೋಗಿರ್ತಾರೆ. ಆ ಊರಿಗೆ ಹೋದ ತಕ್ಷಣ ಏನು ಟ್ವಿಸ್ಟ್ ಅಂಡ್ ಟರ್ನ್ಗಳು ಕಾಣಲ್ಲ, ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ ಒಂದು ಅರ್ಧ ಗಂಟೆ. ಅಲ್ಲಿ ಇವ್ರಿಗೆ ಕನೆಕ್ಟ್ ಆಗೋದು ಇಬ್ರು ವ್ಯಕ್ತಿಗಳು, ಒಂದು ತಾಯಿ ಮತ್ತು ಮಗಳು. ಅದರಲ್ಲಿ ಮಗಳು ತುಂಬಾನೇ ಕನೆಕ್ಟ್ ಆಗ್ಬಿಡ್ತಾಳೆ. ಆಮೇಲೆ ಒಂದು ಟೆಸ್ಟ್ ಬರುತ್ತೆ, ಒಂದು ಅರ್ಧ ಗಂಟೆ ಟೈಮಲ್ಲಿ ಒಂದು ಟೆಸ್ಟ್ ಬರುತ್ತೆ. ಇವರು ರಾಜೀವ್ ಶೆಟ್ಟಿ ಅವರಿಗೆ ಏನಂದ್ರೆ ಹೆಂಡತಿ ತರನೇ, ಆದ್ರೆ ಹೆಂಡತಿ ಅಲ್ಲ. ಅವ್ರಿಗೆ ಗೊತ್ತಿರುತ್ತೆ, ಬಟ್ ನಮಗೆ ಗೊತ್ತಾಗೋದು ಒಂದು ಅರ್ಧ ಗಂಟೆ ಟೈಮಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಆ ಹೆಂಡತಿ ಯಾರು, ಏನ್ ಕ್ಯಾರೆಕ್ಟರ್, ಯಾಕೆ ಬಂದು ಹೋಯ್ದ್ರು ಅನ್ನೋದನ್ನ ಹೇಳ್ಬಿಟ್ಟು ಇದನ್ನ ನೀವು ಮೂವಿ ನೋಡ್ಬೇಕು. ಒಳ್ಳೆ ಟ್ವಿಸ್ಟ್ ಇದೆ. ಆಮೇಲೆ ಅಲ್ಲಿಂದ ಟ್ವಿಸ್ಟ್ ಆಗಿದ್ದು ಸ್ವಲ್ಪ ಆಗಿ ಮೇಲೆ ಅವರೇಜ್ ಹೋಗ್ತಾ ಇರುತ್ತೆ ಮೂವಿ. ಒಂದು ಟ್ವಿಸ್ಟ್ ಬರುತ್ತೆ. ಈ ಊರಲ್ಲಿ ಒಬ್ರು ಪೂಜಾರಿ ಅಂದ್ರೆ ಸ್ವಾಮಿ ಅವರು ಇರ್ತಾರೆ, ದಣಿಗಳು ಅಂತ ಹೇಳ್ತಾರಲ್ಲ, ಅವರು ಸಿದ್ದಯ್ಯ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾರೆ. ಅವರು ಒಂಥರ ದೇವ್ರ ತರ. ಇಡೀ ಊರು ಅವ್ರು ಏನ್ ಹೇಳಿದ್ರು ಕೂಡ ಅಸ್ತು ಅಂತಾರೆ. ಒಳ್ಳೇದ್ ಹೇಳಿದ್ರೆ ಒಳ್ಳೇದು, ಕೆಟ್ಟದ್ ಹೇಳಿದ್ರೆ ಕೆಟ್ಟದು. ಏನೇ ತೀರ್ಮಾನ ತಗೊಂಡ್ರು ಕೂಡ ಜನ ಒಪ್ಕೊಂತಾರೆ. ಆ ತರ ಇರುವಂತ ಒಂದು ಊರು ರಕ್ಕಸಪುರ. ಈ ಊರಲ್ಲಿ ಒಬ್ರ ಸ್ವಾಮಿಯವರು ಅಂದ್ರೆ ಅವ್ರು ಹೇಳಿದಾರೆ ಸಿದ್ದಯ್ಯನವರು, ಒಂದ್ ದಿವಸ ಪೂಜೆ ಮಾಡ್ತಿರ್ತಾರೆ. ಒಂದು ಅಭಿಷೇಕ ಏನದು ಅಪಶಕನ ಆಗಿರುತ್ತೆ. ಆ ಅಪಶಕನದಿಂದನೇ ಟ್ವಿಸ್ಟ್ ಆಗಿರುತ್ತೆ ಆ ಮೂವಿಲಿ. ಆ ಟ್ವಿಸ್ಟ್ ಇಂದನೇ ಸೀದಾ ಇಂಟರ್ವಲ್ ವರೆಗೂ ಟ್ವಿಸ್ಟ್ಗಳೇ ಬಂದ್ ಹೋಗ್ತಾ ಇರ್ತವೆ. ಅಷ್ಟು ಸಖತ್ತಾಗಿ ಕಥೆನೆ ಕಟ್ಟಿದ್ದಾರೆ. ಅಲ್ಲಿಂದ ಯಾಕೆ ಆ ಟ್ವಿಸ್ಟ್ ಬರುತ್ತೆ ಅಂದ್ರೆ, MLA ಮಗಳು ಅವತ್ತು ಆ ಪೂಜೆನ ಮಾಡ್ತಿರ್ತಾಳೆ. ಆ ಹುಡುಗಿ ಮೇಲೆ ಒಬ್ಬನ ಕಣ್ಣು ಬಿದ್ದಿರುತ್ತೆ. ಅವನು ಯಾರು, ರಾಕ್ಷಸನ, ಮೆಂಟಲಿ ವೀಕ್ ಆಗಿರುವಂತ ಒಬ್ಬ ವ್ಯಕ್ತಿ, ಯಾರು ಏನಂತ ಹೇಳ್ಬಿಟ್ಟು ನೀವು ಮೂವಿಲೇ ನೋಡ್ಬೇಕು. ಆ ವ್ಯಕ್ತಿಯ ಕರಿ ನೆರಳು ಅಂದ್ರೆ ಕಣ್ಣು ಬಿದ್ದಿರುತ್ತೆ ಅವಳ ಮೇಲೆ. ಇದ್ದಕ್ಕಿದ್ದಾಗ ಒಂದು ದಿನ ಅವಳು ಕಾಣೆ ಆಗ್ತಾಳೆ. ಎಷ್ಟೋ ಹುಡುಕಿಯರು ಸಿಗೋದಿಲ್ಲ, ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಅವಾಗ ಒಂದು ದಿನ ಬಾಡಿ ಸಿಗುತ್ತೆ ಒಂದು ನದಿ ತೀರದಲ್ಲಿ ಅನ್ನೋಕ್ಕಿಂತ ಮುಂಚೆ ಸರಿ ಒಂದು ಕಾಡಿನಲ್ಲಿ ಬಿದ್ದಿರುತ್ತೆ ಹಣ. ಇದು ರಾಜೀವ್ ಶೆಟ್ಟಿ ಅವರಿಗೆ ಗೊತ್ತಾಗುತ್ತೆ. ರಾಜೀವ್ ಶೆಟ್ಟಿ ಅವರು ತಮ್ಮ ಪೊಲೀಸ್ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಸೀದಾ ಬರ್ತಾರೆ ಅಲ್ಲಿಗೆ. ನೋಡ್ತಾರೆ, ಫಸ್ಟ್ಗೆ ಇದೇನೋ ಕೊಲೆ ಆಗಿರ್ಬೋದು ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ಕೇಸ್ನ ಬರ್ಕೊಂಡ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಮೇಲೆ ಒಂದು ದಿನ ಮತ್ತೆ ಒಂದು ವಾರ ಆದ್ಮೇಲೆ ಮತ್ತೆ ಅದೇ ವಾರ, ಯಾವ ವಾರ ಅಂದ್ರೆ ಮಂಗಳವಾರ ಮತ್ತೊಂದು ಕೊಲೆ ಆಗುತ್ತೆ ಗುರು. ಅದು ಕೂಡ ಅದೇ ತರ ಇರುತ್ತೆ. ಇವರಿಗೆ ಯಾವ ತರ ಹಿಂಸೆ ಕೊಟ್ಬಿಟ್ಟು ಸಾಯಿಸಿರ್ತಾರೋ, ಮುಖೆಲ್ಲ ಬ್ಲಾಕ್ ಮಾಡಿಬಿಟ್ಟು ಸುಟ್ಟುಬಿಟ್ಟು ಕರ್ಕಲು ಮಾಡಿಬಿಟ್ಟು ಅದೇ ಬಾಡಿ ತರ ಈ ಬಾಡಿನೂ ಕೂಡ ಅದೇ ಆಗಿರುತ್ತೆ. ಇವು ಎರಡು ಕ್ಯಾರೆಕ್ಟರ್, ಒಂದು MLA ಮಗಳು, ಇನ್ನೊಂದು ಶಾಲೆಯಲ್ಲಿ ಬರುವಂತ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ. ಆ ಕ್ಯಾರೆಕ್ಟರ್ ಇಬ್ರು ಒಂದೇ ತರ ಸುಟ್ಟು ಹಿಂಸೆ ಕೊಟ್ಬಿಟ್ಟು ಸಾಯಿಸಿರ್ತಾರೆ. ಯಾರು ಏನು ಅಂತ ಹೇಳ್ಬಿಟ್ಟು ನೀವು ಮೂವಿಲೇ ಹೋಗಿ ನೋಡಬೇಕು. ಆ ಕ್ಯಾರೆಕ್ಟರ್ ಮಾತ್ರ ಸಖತ್ತಾಗಿ ಬಂದಿದೆ ಗುರು. ಒಂದೇ ಕ್ಯಾರೆಕ್ಟರ್ ಡಬಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹೊಸಬ್ರು ಅನ್ಸುತ್ತೆ, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಸಕಾರ ಮಾಡಿದ್ದಾರೆ ಕ್ಯಾರೆಕ್ಟರ್ ಮಾತ್ರ. ಇದೇ ಟ್ವಿಸ್ಟ್. ಎರಡು ಬಾಡಿಗಳು ಬಿದ್ದ ಮೇಲೆ ಇವರು ಒಂದ್ ಸ್ವಲ್ಪ ಹುಷಾರಾಗ್ತಾರೆ. ಯಾಕಂದ್ರೆ ಈ ಊರಲ್ಲಿ ಏನ್ ಹೇಳ್ತಿರ್ತಾರೆ ಅಂದ್ರೆ, ಇಷ್ಟೆಲ್ಲ ಒಂಥರ ರಂಪಾಟದಲ್ಲಿ ಕೊಲೆ ಮಾಡಿದಾರೆ ಅಂದ್ರೆ ಊರಿನ ಜನಗಳಿಗೆ ಏನ್ ಅನ್ಸ್ಬಿಡುತ್ತೆ ಅಂದ್ರೆ, ಕೊಳ್ಳಿ ದೆವ್ವ ಇದನ್ನೆಲ್ಲ ಮಾಡಿದೆ, ಒಂದು ದೆವ್ವ ಮಾಡಿದೆ. ಯಾಕಂದ್ರೆ ಕೊಲೆ ಆರೋಪ ಯಾರಂತಾನೆ ಗೊತ್ತಿರಲ್ಲ. ಮತ್ತೆ ಜನಗಳ ಪ್ರಕಾರ ಹಿಂಗೆಲ್ಲ ಹಿಂಸೆ ಕೊಟ್ಟು ಇಷ್ಟಕ್ಕೆ ಕ್ರೂರವಾಗಿ ಸಾಯಿಸಿದಾರೆ ಅಂದ್ರೆ ದೆವ್ವನ ಇರ್ಬೇಕಂತ ಹೇಳ್ಬಿಟ್ಟು ಕೊಳ್ಳಿ ದೆವ್ವ ನೆಪದಲ್ಲಿ ಈ ಕ್ಯಾರೆಕ್ಟರ್ಗಳನ್ನೆಲ್ಲ ಬಿಟ್ಟು ಅದಕ್ಕೆ ಹೋಲಿಸ್ಬಿಡ್ತಾರೆ ಪಾಪ. ಆಮೇಲೆ ಇವನಿಗೆ ಒಬ್ಬ ಪೊಲೀಸ್ ಆಗ್ಬಿಟ್ಟು ಬಟ್ ಬೇಗ ಒಪ್ಕೊಳ್ಳಲ್ಲ, ಇದು ಕೊಳ್ಳಿದೇವನೇ ಮಾಡಿದೆ ಅಂತ ಹೇಳ್ಬಿಟ್ಟು. ಮಹಾಜರು ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅಲ್ಲಿ ಗಾಡಿ ಆಕ್ಸಿಡೆಂಟ್ ಅವೆಲ್ಲ ಮಾಡಿದ ಗುರುತುಗಳು ಇರ್ತವೆ. ಅವನ್ನೆಲ್ಲ ಅಬ್ಸರ್ವ್ ಮಾಡ್ಬಿಟ್ಟು ಇದರಿಂದ ಯಾವುದೇ ದೆವ್ವ ಭೂತ ಕೈವಾಡಗಳು ಇಲ್ಲ, ಒಬ್ಬ ವ್ಯಕ್ತಿ ಕೈ ಹೊಡೆದ ಅಂತ ಹೇಳ್ಬಿಟ್ಟು ಅವನಿಗೆ ಸ್ಟ್ರಾಂಗ್ ಆಗಿ ಗೊತ್ತಾಗುತ್ತೆ. ಅರ್ಧ ಇದ್ದ ಮತ್ತೆ ಕ್ಲೈಮ್ಯಾಕ್ಸ್ ಫುಲ್ ಟ್ವಿಸ್ಟ್ ಅಂಡ್ ಟರ್ನ್ಗಳು. ಈ ಊರಲ್ಲಿ ಇದ್ದಕ್ಕಿದ್ದಂಗೆ ಜನಗಳು ಫುಲ್ ಭಯಭೀತರಾಗ್ಬಿಡ್ತಾರೆ. ಏನಿದು ಒಂದಕ್ಕಿಂತ ಒಂದು ಎಣೆಗಳು ಬೀಳ್ತದವಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರು ಏನ್ ತೀರ್ಮಾನ ತಗೊಂತಾರ ಅಂತ ಹೇಳ್ಬಿಟ್ಟು ಅವ್ರ ಸಿದ್ದಯ್ಯನ ಕ್ಯಾರೆಕ್ಟರ್ ಹತ್ರ ಹೋಗಿ ಕೇಳ್ಕೊಂಡು ಮೇಲೆ ಇದನ್ನ ವ್ಯವಸ್ಥೆ ಮಾಡ್ತಾರೆ, ಹಿಂಗೆ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಧೈರ್ಯ ತುಂಬಿಟ್ಟು ಅವ್ರನ್ನ ಕಳಿಸ್ತಾರೆ.
ಆಮೇಲೆ ಊರಿನ ಜನರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಮನೆ ಮೇಲೆ ಚಪ್ಪಲಿ ಇಟ್ಕೊಳ್ಳೋದು, ಬಾಗಿಲಲ್ಲಿ ಕಸ್ಮರಿಗೆ ಹಾಕೋದು, ನಿಂಬೆಹಣ್ಣು ಅವು ಇವು ಎಲ್ಲ ಒಟ್ಟು ದೇವರಿಂದ ಯಾವುದೇ ಕೆಟ್ಟ ದೃಷ್ಟಿಗಳು ಒಳಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಅಷ್ಟು ನಿಗೂಢವಾಗಿ ನಂಬಿರ್ತಾರೆ ಜನಗಳು. ಭೂತ ಕೊಳಿದವ ಇದೆಲ್ಲ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಬಟ್ ಇವನ್ ಮಾತ್ರ ಯಾವುದೇ ರೀತಿಯ ನಂಬಲ್ಲ. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳ್ಬಿಟ್ಟು ರಿಸರ್ಚ್ ಮಾಡ್ತಾನೆ, ಹುಡುಕಾಡ್ತಾನೆ, ಗೊತ್ತಾಗತ್ತೆ ಅಲ್ಲಿ ಒಂದು ಟೆಸ್ಟ್ ಬರುತ್ತೆ ಯಾರು ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ಕ್ಯಾರೆಕ್ಟರ್ ಬರುತ್ತೆ ಗುರು, ನಮಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ, ನಾವು ಈ ವ್ಯಕ್ತಿಗಳು ಅಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ವ್ಯಕ್ತಿ ತೋರಿಸುತ್ತೆ ಫಿಲಮ್ ಅಲ್ಲಿ. ಅಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಗಳು ಇದಾವೆ. BGMಗಳು ಅಂತ ಸಖತ್ತಾಗಿ ಕೊಟ್ಟಿದ್ದಾರೆ, ಅಲ್ಲೇ ಬಂದಂತ BGMಗಳು ಸಖತ್ತಾಗಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಟ್ವಿಸ್ಟ್ ಸಖತ್ತಾಗಿ ಬಂದಿದೆ. ಸ್ಟಾರ್ಟಿಂಗ್ ಟ್ವಿಸ್ಟ್ ಬರ್ತವೆ, ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಅಲ್ಲೇ ಕಳೆದು ಹೋಗುತ್ತೆ. ಅಷ್ಟಕ್ಕೊಂದು ಟ್ವಿಸ್ಟ್ಗಳು ಬರ್ತವೆ. ಹುಡುಕ್ತಾ ಇರ್ತಾನೆ ಒಬ್ಬ ಪೊಲೀಸ್ ಅಧಿಕಾರಿ ಆಗ್ಬಿಟ್ಟು ಯಾರು ಏನು ಅಂತ ಹೇಳ್ಬಿಟ್ಟು. ಆಮೇಲೆ ಗೊತ್ತಾಗತ್ತೆ ಗುರು ಈ ವ್ಯಕ್ತಿನ ಅಂತ ಹೇಳ್ಬಿಟ್ಟು. ಯಾರು ಈ ವ್ಯಕ್ತಿ? ಆ ಮನೇಲೇ ಇರ್ತಾನೆ ಒಬ್ಬ ವ್ಯಕ್ತಿ, ಸಿದ್ದಯ್ಯ ಅನ್ನೋ ಕ್ಯಾರೆಕ್ಟರ್ ಹೇಳಿದಲ್ಲ, ಒಬ್ಬ ದಂಡಿಗಳು ಅಂತ ಹೇಳ್ಬಿಟ್ಟು. ಅವ್ರ ಮನೇಲೆ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಗೆ ಇಬ್ರು ಮಕ್ಕಳು. ಆ ಇಬ್ರು ಮಕ್ಕಳಲ್ಲಿ ಒಬ್ಬನು ಮೆಂಟಲಿ ಕ್ಯಾರೆಕ್ಟರ್ ಆಗಿರ್ತಾನೆ. ಆ ಕ್ಯಾರೆಕ್ಟರ್ ಅಲ್ಲಿ ಕೆಲವೊಂದು ಟ್ವಿಸ್ಟ್ಗಳು ಬರ್ತವೆ, ಸಖತ್ತಾಗಿದೆ. ಏನೇ ಅಂತ ಹೇಳ್ಬಿಟ್ಟು ನೀವು ಮೂವಿ ನೋಡ್ಬೇಕು. ಹಾಗೆ ಇವರೇ ಮೇನ್ ವಿಲನ್ ಅಂತ ನೀವು ಹೇಳಕ್ಕಾಗಲ್ಲ, ಮತ್ತೆ ಟ್ವಿಸ್ಟ್ಗಳು ಬರ್ತವೆ. ಕ್ಲೈಮ್ಯಾಕ್ಸ್ ಅಲ್ಲೇ ಗೊತ್ತಾಗುತ್ತೆ ಯಾರೇ ಅಂತ ಹೇಳ್ಬಿಟ್ಟು. ಕ್ಲೈಮ್ಯಾಕ್ಸ್ ಹೇಳಲ್ಲ ನಾನು, ಕ್ಲೈಮ್ಯಾಕ್ಸ್ ನೀವು ಹೋಗಿ ಮೂವಿಲೇ ನೋಡ್ಬೇಕು. ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ, ಯಾರು ವಿಲನ್, ಯಾರು ರಾಕ್ಷಸ, ಯಾರು ಮೆಂಟಲ್ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ನೀವು ಮೂವಿಲೇ ಹೋಗಿ ನೋಡ್ಬೇಕು. ಫೈನಲಿ ಕ್ಲೈಮ್ಯಾಕ್ಸ್ ಬಗ್ಗೆ ಬರ್ಬೇಕಂದ್ರೆ ಇದು ಒಬ್ಬ ವ್ಯಕ್ತಿಯಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಇದ್ದಾನೆ ಕೂಡ ಮುಗಿಯೋದು ಕೂಡ ಒಬ್ಬ ವ್ಯಕ್ತಿನೇ. ಒಬ್ಬ ವ್ಯಕ್ತಿ ಮೆಂಟಲಿಯಿಂದ ಇದೆಲ್ಲ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕ್ಲೈಮ್ಯಾಕ್ಸ್ ಇದು ಯಾಕೆ ಹಿಂಗೆ ಹೇಳ್ತೇನೆ ಅಂದ್ರೆ ನಿಮ್ಗೆ ಅರ್ಥ ಆಗಬಾರ್ದು. ಇವಾಗಲೇ ಫಿಲ್ಮಲ್ಲಿ ಹೋಗಿ ನೋಡ್ಬೇಕು, ಅವಾಗಲೇ ನಿಮ್ಗೆ ಅರ್ಥ ಆಗ್ಬೇಕಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಇದು RR ಮೂವಿ ಅಂದ್ರೆ ರಕ್ಕಸಪುರದ ಮೂವಿಯಲ್ಲಿ ಇರುವಂತ ಕೆಲವೊಂದು ಇಂಟುಗಳು ನಿಮಗೆ ಸ್ವಲ್ಪ ಹೇಳ್ತೇನೆ, ರಿವ್ಯೂ ಮಾಡಿದ್ದೇನೆ ಅಷ್ಟೇ. ನೀವೆಲ್ಲ ಫುಲ್ ಅರ್ಥ ಆಗ್ಬೇಕಂದ್ರೆ ಮೂವಿಲೇ ಹೋಗಿ ನೋಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇದು ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.